ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 40 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದೀನಿ ಅಂದರೆ, ಯಾವುದೋ ಒಂದು ಫ್ಯಾಮಿಲಿ ಪ್ರತಿದಿನ 2.25 ಲೀಟ್ರ್ ಹಾಲನ್ನ ಕನ್ಸ್ಯೂಮ್ ಮಾಡುತ್ತಂತೆ. ಹಾಗಾದರೆ ಪೂರ್ತಿ ಸೆಪ್ಟೆಂಬರ್ ಮಂತಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ, ಟೋಟಲ್ ಆಗಿ ಸೆಪ್ಟೆಂಬರ್ ಮಂತಲ್ಲಿ ಟೋಟಲ್ ಆಗಿ ಎಷ್ಟು ಲೀಟ್ರ್ ಹಾಲನ್ನ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ, ಅವ್ರು ಪರ್ಟಿಕ್ಯುಲರ್ ಸೆಪ್ಟೆಂಬರ್ ಮಂತ್ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಏನಕ್ಕೆ ಸೆಪ್ಟೆಂಬರ್ ಮಂತ್ ಅಂತ ಹೇಳಿರೋದು? ಆಯ್ತಾ, ಸೆಪ್ಟೆಂಬರ್ ಮಂತ್ ಅಂದರೆ ಒಂದು ತಿಂಗಳಲ್ಲಿ ನಂಬರ್ ಆಫ್ ಡೇಸು 31 ಇರುತ್ತೆ, ಇನ್ನೊಂದು ತಿಂಗಳಲ್ಲಿ ನಂಬರ್ ಆಫ್ ಡೇಸು 30 ಇರುತ್ತೆ, ಫೆಬ್ರವರಿ 28 ಇರುತ್ತೆ, ಲೀಪ್ ಇಯರ್ಲಿ 29 ಇರುತ್ತೆ. ಸೊ ಆ ಥರ ಇರೋದ್ರಿಂದ ಅವರು ಪರ್ಟಿಕ್ಯುಲರ್ ಆಗಿ ಸೆಪ್ಟೆಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ಈಗ ಸೆಪ್ಟೆಂಬರಲ್ಲಿ 30 ಡೇಸ್ ಇದೆಯಾ 31 ಡೇಸ್ ಇದೆಯಾ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಮಾಮೂಲಿ ಈ ಥರ ಯೂಸ್ ಮಾಡಿ. ಅಪ್ ಇದ್ರೆ ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ, ಡೌನ್ ಇದ್ರೆ ನಂಬರ್ ಆಫ್ ಡೇಸ್ ಕಡಿಮೆ ಇರುತ್ತೆ. ಇಲ್ಲಿ ಕಾಣಲ್ಲ ಅಂದ್ಬಿಟ್ಟು ಫಿಗರ್ ಬರ್ದಿದ್ದೀನಿ ನೋಡಿ. ಅಪ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಆಯ್ತಾ, ಇದು ಜುಲೈ ಬಂದ ತಕ್ಷಣ ನಿಲ್ಲಿಸಿ, ಪುನಃ ಇಲ್ಲಿಂದನೇ ಶುರು ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ನೋಡಿ, ಸೆಪ್ಟೆಂಬರು ಡೌನಲ್ಲಿ ಬರ್ತಾ ಇದೆ. ಸೆಪ್ಟೆಂಬರ್ ತಿಂಗಳು ಡೌನಲ್ಲಿ ಬರ್ತಾ ಇದೆ. ಸೊ ಏನಂತ ಹಾಕೊಳ್ಳಿ, ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ದಿನ ಇದೆ? ಸೆಪ್ಟೆಂಬರ್ ತಿಂಗಳಲ್ಲಿ 30 ಡೇಸ್ ಇದೆ. ಆಯ್ತಾ, ಈಗ ಫೈಂಡ್ ಔಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇದನ್ನ ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ ಏನಿದೆ ಅದನ್ನ ಹಾಕೊಳ್ಳಿ. 4 4 2 8, 8 + 1 9 ಆಗುತ್ತೆ. ಅಂದರೆ ಪ್ರತಿದಿನ ಇಷ್ಟು ಲೀಟ್ರ್ ಹಾಲನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, 9/4. ಆಯ್ತಾ, ಈಗ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ ಪ್ರತಿದಿನ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ? 9/4 ಲೀಟರ್. ಆಯ್ತಾ, ಎಷ್ಟು ಡೇಸ್ ಇರೋದು? 30 ಡೇಸ್ ಇದೆ. ಆಯ್ತಾ, ಅಷ್ಟೇ ಮಲ್ಟಿಪ್ಲೈ ಮಾಡಿ. 2 2s 2 15s 15 9s ಎಷ್ಟಾಗುತ್ತೆ? 135/2 ಆಗುತ್ತೆ. ಆಯಿತಾ, 135/2 ಅದು ಇಂಪ್ರಾಪರ್ ಫ್ರಾಕ್ಷನು ಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಅದೇನಾಗುತ್ತೆ, ಇದನ್ನು ಕನ್ವರ್ಟ್ ಮಾಡಿದ್ರೆ 67 × 1/2 ಲೀಟರ್ಸ್ ಆಗುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಇನ್ನೂ ಸಿಂಪಲ್ ಅಂದರೆ ಯಾವ ರೀತಿ ಮಾಡಿ ಗೊತ್ತಾ? ಅಲ್ಲಿ ನೋಡಿ, ಇನ್ನೂ ಸಿಂಪಲ್ ಅಂದರೆ ನೋಡಿ, ಪ್ರತಿದಿನ ಏನು ಮಾಡುತ್ತಾನೆ? ಡೈಲಿ 2.25 ಲೀಟ್ರ್ ಅಂತೆ. ಆಯಿತಾ, 2.25 ಲೀಟ್ರ್ ಅಂತೆ. ಆಯಿತಾ, 2.25ನ ಈ ರೀತಿ ಬರ್ಕೊಳ್ಳಿ. 2.25 × 30 ಡೇಸ್ ಮಾಡಿ. 2.25 × 30 ಮಾಡಿ. ನಿಮಗೆ ಡೈರೆಕ್ಟಾಗಿ ಎಷ್ಟು ಬರುತ್ತೆ ಅಂದರೆ 67.5 ಬರುತ್ತೆ. 67.5 ಲೀಟರ್ ಬರುತ್ತೆ ನೀವು. ಆಯಿತಾ, 67 ಬರ್ಕೊಳ್ಳಿ. ಹಾಫ್ ಲೀಟ್ರ್ ಹೆಂಗೆ ಬರೀತಾರೆ? ಹಾಫ್ ಲೀಟ್ರ್ ಈ ಥರ ಬರೀತಾರೆ. 67.5 ಈ ರೀತಿ ಬರುತ್ತೆ. ಕ್ವಶನ್ ನಂಬರ್ 1 ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಇಫ್ ಒನ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ ಈಸ್ 18 ಡಿಗ್ರಿ ಮೋರ್ ದೆನ್ ದ ಟ್ವೈಸ್ ಆಫ್ ದ ಅದರ್, ದೆನ್ ಫೈಂಡ್ ದ ಗ್ರೇಟರ್ ಆಂಗಲ್. ಕನ್ನಡದಲ್ಲಿ, ಪರಿಪೂರಕ ಕೋನಗಳಲ್ಲಿ ಒಂದು ಕೋನವು ಇನ್ನೊಂದು ಕೋನಕ್ಕಿಂತ 2 ಪಟ್ಟು 18 ಡಿಗ್ರಿ ಹೆಚ್ಚಿದ್ದರೆ ನಂತರ ದೊಡ್ಡ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯ್ತಾ, ಅದಕ್ಕೆ ಮುಂಚೆ ನಮಗೆ ಕಾಂಪ್ಲಿಮೆಂಟರಿ ಆಂಗಲ್, ಸಪ್ಲಿಮೆಂಟರಿ ಆಂಗಲ್, ಪೂರಕ ಕೋನ, ಪರಿಪೂರಕ ಕೋನ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾಂಪ್ಲಿಮೆಂಟರಿ ಪೂರಕ ಕೋನ ಅಂದರೆ 2 ಕೋನಗಳ ಮೊತ್ತ 90 ಡಿಗ್ರಿ ಇದ್ರೆ, ಆ ಫಿಗರ್ ನೋಡಿ. 2 ಕೋನಗಳ ಮೊತ್ತ 90 ಡಿಗ್ರಿ, ಸಮ್ ಆಫ್ ಆಂಗಲ್ 90 ಡಿಗ್ರಿ ಇದ್ರೆ ಅದನ್ನ ಕಾಂಪ್ಲಿಮೆಂಟರಿ ಅಥವಾ ಪೂರಕ ಕೋನ ಅಂತಾರೆ. ಆಯ್ತಾ, ನೆಕ್ಸ್ಟ್ ಪರಿಪೂರಕ ಅಥವಾ ಸಪ್ಲಿಮೆಂಟರಿ ಆಂಗಲ್ ಅಂದರೆ 2 ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ, ಸಮ್ ಆಫ್ ಆಂಗಲ್ 180 ಡಿಗ್ರಿ ಇದ್ರೆ ಅದನ್ನ ಪರಿಪೂರಕ ಕೋನ ಅಂತ ಹೇಳ್ತಾರೆ. ಈಗ ಕ್ವಶನ್ ಬನ್ನಿ. ಆಯ್ತಾ, ಪುನಃ ಬರ್ಕೊಳ್ಳಿ. x + y = 180 ಡಿಗ್ರಿ. ಸಪ್ಲಿಮೆಂಟರಿ ಆಂಗಲ್ ಅಥವಾ ಪರಿಪೂರಕ ಕೋನ ಅಂತ ಕೊಟ್ಟಿದ್ದೇನೆ, ಅದಕ್ಕೆ ಇದನ್ನು ಬರ್ಕೊಂಡಿದೆ. ನೆಕ್ಸ್ಟ್ ನೋಡಿ, ಇಫ್ ಒನ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ ಈಸ್, ಒಂದು ಆಲ್ರೆಡಿ ಬರ್ಕೊಳ್ಳಿ ನೋಡಿ. ಇಫ್ ಒನ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ ಈಸ್, ನೋಡಿ ಇದು, ಇಫ್ ಒನ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ ಈಸ್ 18 ಡಿಗ್ರಿ, if one of the supplementary angle is 18 degree more than the twice of the other. ಆಯ್ತಾ, ಬರ್ಕೊಳ್ಳಿ. ಇಷ್ಟೇ. ಇದರಲ್ಲಿ ಗ್ರೇಟರ್ ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ನೋಡಿ.
if one of the supplementary angle is if one of the supplementary angle is 18 degree more than twice of other angle, find the greater angle. ಕನ್ನಡದಲ್ಲಿ ಪರಿಪೂರಕ ಕೋನದಲ್ಲಿ ಒಂದು ಕೋನವು ಇನ್ನೊಂದು ಕೋನಕ್ಕಿಂತ 2 ಪಟ್ಟು 18 ಡಿಗ್ರಿ ಹೆಚ್ಚಿದ್ದರೆ ದೊಡ್ಡ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯ್ತಾ, ಜಸ್ಟ್ ಸಿಂಪ್ಲಿಫೈ ಮಾಡಿ ನೋಡಿ. ಎಕ್ಸ್ 2x ಏನಾಗುತ್ತೆ 3x ಆಗುತ್ತೆ, ಪ್ಲಸ್ 18 ಡಿಗ್ರಿ ಆಗುತ್ತೆ, ಇದು 180 ಆಗುತ್ತೆ. ಆಯ್ತಾ, 3x ಈಕ್ವಲ್ ಟು 180 ಮೈನಸ್ 18 ಮಾಡಿ. 180 20 ಅಂದರೆ 100 ಎಷ್ಟಾಗುತ್ತೆ, 162 ಆಗುತ್ತೆ. 162 ಆಗುತ್ತೆ. ಸಿಂಪ್ಲಿಫೈ ಮಾಡಿ. ಎಕ್ಸು 54 ಡಿಗ್ರಿ ಬರುತ್ತೆ ಮತ್ತು ಆ್ಯಂಗಲ್ ಎಷ್ಟು 54 ಡಿಗ್ರಿ ಬರುತ್ತೆ. ಅವ್ನು ಕೇಳಿದ್ರೆ ಗ್ರೇಟರ್ ಆ್ಯಂಗಲ್ ಅಂದರೆ ಇದನ್ನೇ ಗ್ರೇಟರ್ ಆ್ಯಂಗಲ್ ನೋಡಿ. ಇದು ಸ್ಮಾಲರ್ ಆ್ಯಂಗಲ್, ಇದು ಗ್ರೇಟರ್ ಆ್ಯಂಗಲ್ ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 18 ಡಿಗ್ರಿ ಪ್ಲಸ್ 2 ಟೈಮ್ಸ್ ಎಕ್ಸ್. 18 ಪ್ಲಸ್ 2 ಟೈಮ್ ಎಕ್ಸ್ ಅಂದರೆ 54 18 54 ಇಂಟು 2 ಅಂದರೆ ಎಷ್ಟಾಗುತ್ತೆ 108 ಪ್ಲಸ್ 18 ಅಂದರೆ 126 ಡಿಗ್ರಿ ಬರುತ್ತೆ. ಆಯಿತಾ, ಅದರಲ್ಲಿ ಗ್ರೇಟರ್ ಆ್ಯಂಗಲ್ 126 ಡಿಗ್ರಿ ಬರುತ್ತೆ, ಸ್ಮಾಲರ್ ಆ್ಯಂಗಲ್ 54 ಡಿಗ್ರಿ ಬರುತ್ತೆ. ಆಯಿತಾ, ಚಿಕ್ಕ ಕೋನ 54 ಡಿಗ್ರಿ, ದೊಡ್ಡ ಕೋನ 126 ಡಿಗ್ರಿ. ಆಯಿತಾ, ಅವನು ದೊಡ್ಡ ಕೋನ ಕೇಳಿದೆ, ಅದಕ್ಕೇನಾಗುತ್ತೆ ಆನ್ಸರ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಸ್ಕೂಲಲ್ಲಿ ಟೋಟಲ್ ಆಗಿ 1000 ಮಕ್ಕಳಿದಾರಂತೆ. ಆಯಿತಾ, ಒಂದು ಸ್ಕೂಲಲ್ಲಿ ಟೋಟಲ್ ಆಗಿ 1000 ಜನ ಮಕ್ಕಳಿದಾರಂತೆ. ಅದರಲ್ಲಿ 330 ಜನ ಬಸ್ಸಲ್ಲಿ ಬರ್ತಾರಂತೆ, 400 ಜನ ಬೈ ವಾಕ್ ಬರ್ತಾರಂತೆ, ನಡ್ಕೊಂಡು ಬರ್ತಾರಂತೆ. ರಿಮೈನಿಂಗ್ ಆಯಿತಾ, ಉಳಿದ ಮಕ್ಕಳು ಅವ್ರ ಪೇರೆಂಟ್ಸ್ ಕರ್ಕೊಂಬಂದು ಬಿಡ್ತಾರಂತೆ. ಆಯಿತಾ, ಒಂದು ಸ್ಕೂಲಲ್ಲಿ ಟೋಟಲ್ ಆಗಿ 1000 ಸ್ಟೂಡೆಂಟ್ಸ್ ಇದಾರಂತೆ. 1000 ಸ್ಟೂಡೆಂಟು, 330 ಸ್ಟೂಡೆಂಟು ಬಸ್ಸಲ್ಲಿ ಬರ್ತಾರಂತೆ, 400 ಸ್ಟೂಡೆಂಟು ಬೈ ವಾಕ್ ಬರ್ತಾರಂತೆ, ನಡ್ಕೊಂಡು ಬರ್ತಾರಂತೆ. ರಿಮೈನಿಂಗ್ ಸ್ಟೂಡೆಂಟು ಅವ್ರ ಪೇರೆಂಟ್ ಕರ್ಕೊಂಬಂದು ಬಿಡ್ತಾರಂತೆ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಎಷ್ಟು ಜನ ಬಸ್ಸಲ್ಲಿ ಬರಲ್ಲ ಅದನ್ನು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಎಷ್ಟು ಮಕ್ಕಳು ಬಸ್ಸಲ್ಲಿ ಬರಲ್ಲ ಅದನ್ನು ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಅದಕ್ಕೇನು ಮಾಡಿ ನೋಡಿ, 1000 ಅಂತ ಬರ್ಕೊಳ್ಳಿ, ಇದು ಸೇಮು. ಆಯಿತಾ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 400 ಪ್ಲಸ್ 330 ಅಂದರೆ 4 3 7 730 ಪ್ಲಸ್ ರಿಮೈನಿಂಗ್. ಆಯಿತಾ, ನೋಡಿ ರಿಮೈನಿಂಗ್ ಅಂದರೆ 1000ಅಲ್ಲಿ 730 ಅಂದರೆ 270 ಆಗುತ್ತೆ. ಆಯಿತಾ, ಅಂದರೆ ಎಷ್ಟು ಜನ ಬಸ್ಸಲ್ಲಿ ಬರ್ತಾರೆ, 330 ಜನ ಬೈ ವಾಕು 400 ಜನ. ರಿಮೈನಿಂಗ್ ಸ್ಟೂಡೆಂಟು ಎಷ್ಟು ಜನ ಇದ್ದಾರೆ, 270 ಮಕ್ಕಳು ಅವ್ರ ಪೇರೆಂಟು ಕರ್ಕೊಬಂದು ಬಿಡ್ತಾರಂತೆ. ಆಯಿತಾ, ಕ್ವಶನ್ ಏನಾರ ಎಷ್ಟು ಮಕ್ಕಳನ್ನ ಅವ್ರ ಪೇರೆಂಟ್ ಕರ್ಕೊಬಂದು ಬಿಡ್ತಾರೆ ಅಂದರೆ ಇದಾಗುತ್ತೆ ಆನ್ಸರ್. ಆಯಿತಾ, ಕ್ವಶನ್ ಅದನ್ನು ಕೇಳಿಲ್ಲ. 330 ಜನ ಬಸ್ಸು, 400 ಜನ ವಾಕು, ಪೇರೆಂಟು 270 ಮಕ್ಕಳನ್ನ ಕರ್ಕೊಬಂದು ಬಿಡ್ತಾರಂತೆ. ಆಯಿತಾ, ಈ ಕ್ವಶನ್ ಬನ್ನಿ. ಕ್ವಶನ್ ಏನು ಕೇಳಿದೆ, ಎಷ್ಟು ಮಕ್ಕಳು ಬಸ್ಸಲ್ಲಿ ಬರಲ್ಲ, ಹಾಗೇನು ಮಾಡಿ ಇದ್ರ ಸಮ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಮಕ್ಕಳು ಬಸ್ಸಲ್ಲಿ ಬರಲ್ಲ ಅಂದರೆ ಇಷ್ಟು ಮಕ್ಕಳು ಬಸ್ಸಲ್ಲಿ ಬರಲ್ಲ. ಆಯಿತಾ, ನೋಡಿ, ನಾಟ್ ಬೈ ಬಸ್, ಸುಮ್ಮನೆ ಉದ್ದ ಸೆಂಟೆನ್ಸ್ ಬರೆಯಲ್ಲ, ನಾಟ್ ಬೈ ಬಸ್ ಅಂತ ಬರ್ದಿರ್ತೀನಿ. ಆಯಿತಾ, ದೇ ವಿಲ್ ನಾಟ್ ಕಮ್ ಬೈ ಬಸ್ ಅಂದ್ಬಿಟ್ಟು ಬರ್ಕೊಂಡಿರ್ತೀನಿ. ಸಿಂಪಲಾಗಿ ಬರ್ದಿರ್ತೀನಿ. 400 ಪ್ಲಸ್ 270 ಅಂದರೆ 670 ಮಕ್ಕಳು ಬಸ್ಸಲ್ಲಿ ಬರಲ್ಲ. 670 ಮಕ್ಕಳು ಬಸ್ಸಲ್ಲಿ ಬರಲ್ಲ. ಇದ್ರ ಪರ್ಸೆಂಟೇಜ್ ಕೇಳಿದರೆ, ಪರ್ಸೆಂಟೇಜ್ ಅಂದರೆ ಫಸ್ಟು ಕೆಳಗಡೆ ಡಿನಾಮಿನೇಟರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು 1000 ಇದ್ದಾರೆ. ಆಯಿತಾ, ಎಷ್ಟು ಜನ ಬಸ್ಸಲ್ಲಿ ಬರಲ್ಲ, 670 ಮಲ್ಟಿಪ್ಲೈ ಬೈ 100. 2 ಡಮಾರ್ ಆಗುತ್ತೆ, 1 0 ಡಮಾರ್ ಆಗುತ್ತೆ. ಎಷ್ಟು ಬರುತ್ತೆ, 67% ಬರುತ್ತೆ. ಅಂದರೆ 67% ಮಕ್ಕಳು ಬಸ್ಸಲ್ಲಿ ಬರಲ್ಲ. ಆಯಿತಾ, ಆನ್ಸರ್ ಏನಾಗುತ್ತೆ, ಕ್ವಶನ್ ನಂಬರ್ 3ಗೆ ಆನ್ಸರು ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಯಾವುದೋ ಒಂದು ವಸ್ತುನ 900 ರೂಪಾಯಿ ಮಾರಿದಾಗ ಲಾಭ ಬರುತ್ತಂತೆ, ಅದೇ ವಸ್ತುನ 600 ರೂಪಾಯಿ ಮಾರಿದಾಗ ನಷ್ಟ ಆಗುತ್ತಂತೆ. ಆಯಿತಾ,
₹900 ಮಾರಿದಾಗ ಲಾಭ, ₹600 ಮಾರಿದಾಗ ನಷ್ಟ ಆಗುತ್ತಂತೆ. ನೋಡಿ, ₹900 ಮಾರಿದಾಗ ಲಾಭ ಆಗುತ್ತಲ್ಲ, ಆ ಲಾಭ ₹600 ಮಾರಿದಾಗ ನಷ್ಟ ಆಗುತ್ತಲ್ಲ, ಆ ನಷ್ಟದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈ ಕ್ವೆಶನ್ ಹಿಂಗೆ ಬರ್ಕೊಂಡಿದ್ವಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ₹900 ಮಾರಿದಾಗ ಲಾಭ ಬರುತ್ತಲ್ಲ, ಆ ಲಾಭ ₹600 ಮಾರಿದಾಗ ನಷ್ಟ ಆಗುತ್ತಲ್ಲ, ಆ ನಷ್ಟದ 2 ಟೈಮ್ಸ್ ಡಬಲ್ ಅಷ್ಟಿದೆ ಅಂತ ಕೊಟ್ಟಿದ್ದಾನೆ. 2ರಷ್ಟಿದೆ ಅಥವಾ ಡಬಲ್ ದ ಲಾಸ್ ಅಂತ ಕೊಟ್ಟಿದ್ದೇನೆ. ಅದಕ್ಕೆ ಈ ರೀತಿ ಬರ್ಕೊಂಡಿದ್ವಿ. ಆಯ್ತಾ? ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ನೋಡಿ, ಪ್ರಾಫಿಟ್ ಯಾವಾಗ ಬರುತ್ತೆ? ಲಾಸ್. ಪ್ರಾಫಿಟ್ ಯಾವಾಗ ಬರುತ್ತೆ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ. ಆಯ್ತಾ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ ಪ್ರಾಫಿಟ್ ಬರುತ್ತೆ. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ ಲಾಭ ಬರುತ್ತೆ. ಡಬಲ್ ಅಂದರೆ 2 ಅಂತ ಹಾಕೊಳ್ಳಿ. ಆಯಿತಾ? ಲಾಸ್ ಯಾವಾಗ ಆಗುತ್ತೆ? ಸೆಲ್ಲಿಂಗ್ ಪ್ರೈಸು. ಆಯಿತಾ? ಎಲ್ಲಿ ಬರ್ಕೊಳ್ಳೋದು? ಇಲ್ಲಿ ನೋಡಿ, ಲಾಸ್. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಇದ್ರೆ, ಆಯಿತಾ? ಅಥವಾ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಆದಾಗ ನಮಗೆ ನಷ್ಟ ಆಗುತ್ತೆ. ಆಯಿತಾ? ಅದಕ್ಕೇನು ಮಾಡಿ, ಫಸ್ಟ್ ಕಾಸ್ಟ್ ಪ್ರೈಸ್ ಹಾಕೊಳ್ಳಿ. ಕಾಸ್ಟ್ ಪ್ರೈಸಲ್ಲೂ ದೊಡ್ಡದು ಕಾಸ್ಟ್ ಪ್ರೈಸು ಮೈನಸ್ಸು ಸೆಲ್ಲಿಂಗ್ ಪ್ರೈಸ್ ಅಂತ ಹಾಕೊಳ್ಳಿ. ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಇದೆ. ಆಯಿತಾ? ಆಗ ನಮಗೆ ನಷ್ಟ ಆಗುತ್ತೆ. ಕೊಂಡ ಬೆಲೆ ಮಾರಿದ ಬೆಲೆಗಿಂತ ಜಾಸ್ತಿ ಇದೆ, ನಷ್ಟ ಆಗುತ್ತೆ. ಇಲ್ಲಿ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಇದೆ, ಸೊ ಲಾಭ ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ. 900 ಅಂತ ಹಾಕೊಳ್ಳಿ. 900 ಇದನ್ನ CP ಅಂತಲೇ ಹಾಕೊಳ್ಳಿ, ಅಥವಾ ಎಕ್ಸ್ ಅಂತ ಹಾಕೊಳ್ಳಿ. ಕಾಸ್ಟ್ ಪ್ರೈಸು ಫೈಂಡ್ ಔಟ್ ಮಾಡಬೇಕು. SP ಎಷ್ಟಿದೆ? 600 ಇದೆ. 2 ಇಂಟು CP ಇದು 1200 ಆಗುತ್ತೆ. ಆಯಿತಾ? ಇದು 900 ಮೈನಸ್ CP. ಆಯಿತಾ? 900 ಇಲ್ಲೇ ಇರಲಿ. 1200 ಈ ಕಡೆ ಬಂದರೆ ಪ್ಲಸ್ 1200 ಆಗುತ್ತೆ. ಇದು 2 CP ಮೈನಸ್ CP ಈ ಕಡೆ ಬಂದರೆ ಪ್ಲಸ್ CP ಆಗುತ್ತೆ. ಇದು 3 CP ಆಗುತ್ತೆ. ಇದು 2100 ಆಗುತ್ತೆ. ಆಯಿತಾ? ಸಿಂಪ್ಲಿಫೈ 3 1s 3 7s. ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ? ಕೊಂಡ ಬೆಲೆ ₹700 ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಬಾಕ್ಸಲ್ಲಿ ಟೋಟಲ್ ಆಗಿ 100 ಮ್ಯಾಂಗೋಸ್ ಇದೆಯಂತೆ. ಆಯಿತಾ? ಒಂದು ಬಾಕ್ಸಲ್ಲಿ ಟೋಟಲ್ ಆಗಿ 100 ಮ್ಯಾಂಗೋಸ್ ಇದೆಯಂತೆ. ಬರ್ಕೊಳ್ಳಿ ಅದನ್ನು. ಫಸ್ಟ್ ಸೆಂಟೆನ್ಸಲ್ಲಿ ಇದು ಕೊಟ್ಟಿದ್ದಾನೆ. ಒಂದು ಬಾಕ್ಸಲ್ಲಿ ಒಟ್ಟು 100 ಮಾವಿನ ಹಣ್ಣುಗಳು ಇವೆ. ಆಯಿತಾ? ಅದರಲ್ಲಿ ಏನಾಗಿದೆ? 2/25 ಕೊಳ್ತೋಗಿದೆಯಂತೆ, ರೋಟನ್ ಆಗಿದೆಯಂತೆ. ಆಯಿತಾ? 2/25 ಮ್ಯಾಂಗೋಸ್ ಕೊಳ್ತೋಗಿದೆಯಂತೆ. 2/25 ಅಂದರೆ ಇಂಟು 100 ಮಾಡ್ಕೋಬೇಕು. ಟೋಟಲ್ ಮ್ಯಾಂಗೋದಲ್ಲಿ 2/25 ಕೊಳ್ತೋಗಿದೆಯಂತೆ. ಆಯಿತಾ? ಎಷ್ಟು ಮ್ಯಾಂಗೋಸ್ ಕೊಳ್ತೋಗಿದೆ? 25 1s 25 4s 4 2s 8 ಅಂದರೆ 8 ಮ್ಯಾಂಗೋಸು ಕೊಳ್ತೋಗಿದೆ. 100ರಲ್ಲಿ 8 ಮ್ಯಾಂಗೋಸು ಕೊಳ್ತೋಗಿದೆ. ಆಯಿತಾ? ಅಂದರೆ ರಿಮೈನಿಂಗ್ ಮ್ಯಾಂಗೋಸ್ ಎಷ್ಟಾಯಿತು? 100ರಲ್ಲಿ 8 ಮ್ಯಾಂಗೋಸು ಕೊಳ್ತೋಗಿದೆ. ಉಳಿದಿರೋದು 92 ಮ್ಯಾಂಗೋಸ್. ಉಳಿದಿರೋದು ರಿಮೈನಿಂಗ್ ಮ್ಯಾಂಗೋಸು 92. ಆಯಿತಾ? ನೋಡಿ, ನೆಕ್ಸ್ಟ್ ಮೂರನೇ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, 3/4 ಆಫ್ ರಿಮೈನಿಂಗ್ ಮ್ಯಾಂಗೋಸ್ನ ಸೋಲ್ಡ್ ಮಾಡಿದ್ದಾನೆ ಅಂತ. 3/4 ಆಫ್ ರಿಮೈನಿಂಗ್ ಮ್ಯಾಂಗೋಸ್ನ ಸೋಲ್ಡ್ ಮಾಡಿದ್ದಾನೆ ಅಂತ. ಆಯಿತಾ? 3/4 ಆಫ್ ರಿಮೈನಿಂಗ್ ಮ್ಯಾಂಗೋಸ್ ಎಷ್ಟು ಉಳಿದಿದೆ? 92 ಮ್ಯಾಂಗೋಸ್ ಉಳಿದಿದೆ. ಅದನ್ನು ಸೋಲ್ಡ್ ಮಾಡಿದ್ದಾರೆ, ಮಾರಿದ್ದಾರೆ. ಆಯಿತಾ? 4 1s 4 2s ನೆಕ್ಸ್ಟು 4 3 12 ಇದೇನಾಗುತ್ತೆ? 3 ಇಂಟು 23 ಆಗುತ್ತೆ. 3 ಇಂಟು 23 ಅಂದರೆ 69 ಮ್ಯಾಂಗೋಸ್ನ ಮಾರಿದ್ದಾರೆ. ಆಯಿತಾ? 69 ಮ್ಯಾಂಗೋಸ್ನ ಮಾರಿದ್ದಾರೆ. ಈಗ ಫೈನಲ್ ಆಗಿ ಲಾಸ್ಟ್ ಸೆಂಟೆನ್ಸ್ ನೋಡಿ. ಲಾಸ್ಟ್ ಸೆಂಟೆನ್ಸಲ್ಲಿ ಏನು ಕೇಳಿದಾನೆ ಅಂದರೆ, ಎಷ್ಟು ಮ್ಯಾಂಗೋಸು ಉಳಿದಿದೆ ಅಂತ. ಆಯಿತಾ? ನೋಡಿ, ಟೋಟಲ್ ಆಗಿ ಎಷ್ಟು ರಿಮೈನಿಂಗ್ ಮ್ಯಾಂಗೋಸ್ ಎಷ್ಟಿದೆ? 92 ಇದೆ. 100 ಮ್ಯಾಂಗೋಸ್ ಇದೆ, ಅದರಲ್ಲಿ 8 ಮ್ಯಾಂಗೋಸು ಕೊಳ್ತೋಗಿದೆ. ಉಳಿದಿರೋದು 92. ಆಯಿತಾ? 92 ಬರ್ಕೊಳ್ಳಿ. 92 ಮ್ಯಾಂಗೋಸ್ ಬರ್ಕೊಳ್ಳಿ. ಆಯಿತಾ? ಅದರಲ್ಲಿ 69 ಮ್ಯಾಂಗೋಸ್ನ ಮಾರಿದ್ದಾರೆ. 69 ಮ್ಯಾಂಗೋಸ್ನ ಮಾರಿದ್ದಾರೆ. ಆಯಿತಾ? 92ರಲ್ಲಿ 69 ಕಳೆದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 23 ಬರುತ್ತೆ. ಆಯಿತಾ? 23. ಆಯಿತಾ? 23 ಮ್ಯಾಂಗೋಸು ಉಳಿದಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ದ ಸಮ್ ಆಫ್ 2 ಆಡ್ ನಂಬರ್. ಆಯಿತಾ? 2 ಬೆಸ ಸಂಖ್ಯೆಗಳ ಮೊತ್ತ. ನೋಡಿ, ಬೆಸ ಸಂಖ್ಯೆ 2 ಆಡ್ ನಂಬರ್. 2 ಆಡ್ ನಂಬರ್ನ ಆ್ಯಡ್ ಮಾಡಿ, 2 ಬೆಸ ಸಂಖ್ಯೆಗಳನ್ನ ಆ್ಯಡ್ ಮಾಡೋದು ಏನು ಬರುತ್ತೆ?
ಈವನ್ ನಂಬರ್ ಬರುತ್ತೆ ಆಯಿತಾ. ಇದು ಈವನ್ ನಂಬರ್, ಕನ್ನಡದಲ್ಲಿ ಸಮ ಸಂಖ್ಯೆ ಬರುತ್ತೆ ಆಯಿತಾ. ಇನ್ನೊಂದು ತೊಗೊಳ್ಳಿ, 3 + 5 8 ಆಗುತ್ತೆ. ಎರಡು ಬೆಸ ಸಂಖ್ಯೆಗಳನ್ನ ಆ್ಯಡ್ ಮಾಡಿದ್ರೆ ಒಂದು ಸಮ ಸಂಖ್ಯೆ ಬರುತ್ತೆ, ಅಥವಾ ಎರಡು ಆಡ್ ನಂಬರ್ನ ಆ್ಯಡ್ ಮಾಡಿದ್ರೆ ಒಂದು ಈವನ್ ನಂಬರ್ ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 6ಗೆ ಆನ್ಸರು ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನು ಕೇಳಿದ್ದಾನೆ ಅಂದರೆ, ಗೋಪಾಲ ಅನ್ನೋನು ತನ್ನ ಮನೆಯಿಂದ ಸ್ಕೂಲ್ಗೆ 3 km/h ಸ್ಪೀಡಲ್ಲಿ ಹೋದರೆ 5 ನಿಮಿಷ ಲೇಟಾಗಿ ಹೋಗ್ತಾನಂತೆ ಆಯಿತಾ. 4 km/h ಸ್ಪೀಡಲ್ಲಿ ಹೋದರೆ 5 ನಿಮಿಷ ಬೇಗ ಹೋಗ್ತಾನಂತೆ. ರಿಪೀಟ್ ಮಾಡ್ತೀನಿ ನೋಡಿ. ಗೋಪಾಲ ಅನ್ನೋನು ತನ್ನ ಮನೆಯಿಂದ ಸ್ಕೂಲ್ಗೆ 3 km/h ಸ್ಪೀಡಲ್ಲಿ ಹೋದರೆ 5 ನಿಮಿಷ ಲೇಟಾಗಿ ಹೋಗ್ತಾನಂತೆ ಆಯಿತಾ. 4 km/h ಸ್ಪೀಡಲ್ಲಿ ಹೋದರೆ 5 ನಿಮಿಷ ಬೇಗ ಹೋಗ್ತಾನಂತೆ. ಅರ್ಲಿ 5 ನಿಮಿಷ ಬೇಗ ಹೋಗ್ತಾನಂತೆ. ಹಾಗಾದರೆ ತನ್ನ ಮನೆಯಿಂದ ಸ್ಕೂಲ್ಗೆ ಎಷ್ಟು ದೂರ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದನ್ನು ಏಕಮಾನ ಪದ್ಧತಿ ಅಥವಾ ಯೂನಿಟರಿ ಮೆಥಡ್ ಯೂಸ್ ಮಾಡಬೇಕಾದ್ರೂ ಸಾಲ್ವ್ ಮಾಡ್ಬೋದು. ನಾವೇನಾದರೂ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಯೂಸ್ ಮಾಡಿದ್ರೆ ದೊಡ್ಡ ಅರಿಕತೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಸಿಂಪಲಾಗಿ ಈ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ನೋಡಿ, ಪ್ರಾಡಕ್ಟ್ ಆಫ್ ಸ್ಪೀಡ್ ಆಯಿತಾ. ಪ್ರಾಡಕ್ಟ್ ಆಫ್ ಸ್ಪೀಡ್ ಅಂದರೆ ವೇಗಗಳ ಗುಣಲಬ್ಧ ಆಯಿತಾ. ವೇಗ ಯಾವುದಿದೆ? ಸ್ಪೀಡು 3 ಮತ್ತು 4 ಇದೆ, ಜಸ್ಟ್ ಮಲ್ಟಿಪ್ಲೈ ಮಾಡಿ 3 × 4 ಅಂತ ಆಯಿತಾ. ನೆಕ್ಸ್ಟು ಡಿಫರೆನ್ಸ್ ಆಫ್ ಸ್ಪೀಡ್, ವೇಗಗಳ ನಡುವಿನ ವ್ಯತ್ಯಾಸ ಆಯಿತಾ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟು? 4 - 3 ಆಯಿತಾ. ಇಂಟು ಡಿಫರೆನ್ಸ್ ಆಫ್ ಟೈಮ್ ಆಯಿತಾ. ಡಿಫರೆನ್ಸ್ ಆಫ್ ಟೈಮ್ ಅಂದರೆ ನೋಡಿ, 5 ನಿಮಿಷ ಲೇಟು, 5 ನಿಮಿಷ ಅರ್ಲಿ ಆಯಿತಾ. 5 ನಿಮಿಷ ಲೇಟ್ ಅಂದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಡಿಫ್ರೆನ್ಸ್ ಇದೆ ನೋಡಿ ಕೇರ್ಫುಲ್ಲಾಗಿ. 5 ನಿಮಿಷ ಲೇಟು, ಡಿಫ್ರೆನ್ಸ್ ಆಫ್ ಟೈಮ್ ಅಲ್ವಾ ಕೇಳಿರೋದು, ಡಿಫ್ರೆನ್ಸ್ ಆಫ್ ಟೈಮ್ ಕೇಳಿರೋದು ಆಯಿತಾ. ಇದೊಂದು ಟೈಮು ನೋಡಿ. 5 ನಿಮಿಷ ಲೇಟು ಅಂದರೆ 5 ನಿಮಿಷನ ಆ್ಯಡ್ ಮಾಡಬೇಕು. 5 ನಿಮಿಷ ಅರ್ಲಿ ಅಂದರೆ 5 ನಿಮಿಷ ಬೇಗ ಅಂದರೆ ಅದನ್ನು ಮೈನಸ್ ಮಾಡಬೇಕು. ಇವೆರಡರ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್, ಈ ರೀತಿ ಬರ್ಕೊಳ್ಳಿ ಆಯಿತಾ. ಇದು ಮಿನಿಟಲ್ಲಿದೆ, ಇದೆಲ್ಲ km/h km/h ಆಯಿತಾ. ಅದಕ್ಕೋಸ್ಕರ /60 ಮಾಡ್ಕೊಳ್ಳಿ. /60 ಮಾಡಿಕೊಂಡ್ರೆ ಇದು ಅವರಲ್ಲಿ ಆಗುತ್ತೆ. ಮಿನಿಟಲ್ಲಿ ಇದ್ದದ್ದು ಅವರಲ್ಲಿ ಬರುತ್ತೆ. ಈಗ ಸಿಂಪ್ಲಿಫೈ ಮಾಡಿ. 4 3 ಅದನ್ನ ಹಂಗೆ ಬರ್ಕೊಳ್ಳಿ. 3 × 4 ಹಂಗೆ ಬರ್ಕೊಳ್ಳಿ. 4 - 3 ಅಂದರೆ 1 ಆಗುತ್ತೆ ಆಯಿತಾ. ನೋಡಿ ಇದೇನಾಗುತ್ತೆ, 5 - ಮೈ ಅಂದರೆ 10 ಆಗುತ್ತೆ ಅದು ಆಯಿತಾ. ಡೈರೆಕ್ಟಾಗಿ ಬರಲಿಲ್ಲ 10 ಅಂತ, ಬೇಡ, ಒಂದು ಸ್ಟೆಪ್ ಆಗಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 ಆಗುತ್ತೆ, /60 ಆಗುತ್ತೆ ಆಯಿತಾ. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಆಮೇಲೂ ಮಾಡ್ಕೋಬೋದು, ಇಲ್ಲಿ ಬರ್ಕೋತೀನಿ ನೋಡಿ. 3 × 4 × 5 × 5 ಅಂದರೆ 5 + 5 ಅಂದರೆ 10 ಆಗುತ್ತೆ. 5 + 5 ಅಂದರೆ 10 ಆಗುತ್ತೆ, /60 ಆಗುತ್ತೆ. 1 0 ಕ್ಯಾನ್ಸಲ್ ಆಗುತ್ತೆ. 3 1s 3 2s 4/2 ಆಗುತ್ತೆ. 2 1s 2 2s ಆಯಿತಾ. ಫೈನಲ್ ಆನ್ಸರ್ ಏನು ಬರುತ್ತೆ? 2 km ಬರುತ್ತೆ ಆಯಿತಾ. ಫೈನಲ್ ಆನ್ಸರು 2 km ಬರುತ್ತೆ. ಆನ್ಸರು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಏನು ಕೇಳಿದ್ದೇನೆ ಅಂದರೆ, ಯಾವುದೋ ಒಂದು ಡೇಟಾ ಒರಿಜಿನಲ್ ಫಾರ್ಮಲ್ಲಿ ಇದೆಯಂತೆ, ಅದನ್ನು ಅರೇಂಜು ಮಾಡಿಲ್ವಂತೆ, ಇಂಟರ್ಪ್ರೆಟು ಮಾಡಿಲ್ವಂತೆ ಆಯಿತಾ. ಅರೇಂಜು ಮಾಡಿಲ್ಲ, ಇಂಟರ್ಪ್ರೆಟು ಮಾಡಿಲ್ಲ ಅಂದರೆ ಅದನ್ನು ರಾ ಡೇಟಾ ಅಂತ ಕರೀತಾರೆ ಆಯಿತಾ. ಕ್ವಶನ್ ನಂಬರ್ 8ಗೆ ಆನ್ಸರು ಸಿ. ಕನ್ನಡದಲ್ಲಿ ನೋಡಿ, ಯಾವುದೋ ಒಂದು ದತ್ತಾಂಶ ಅಥವಾ ಮಾಹಿತಿ ಅದರ ಮೂಲ ಸ್ವರೂಪದಲ್ಲಿದೆಯಂತೆ, ಅದನ್ನು ಜೋಡಿಸಲಾಗಿಲ್ಲ ಅಥವಾ ವ್ಯಾಖ್ಯಾನಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಮೂಲ ಸ್ವರೂಪದಲ್ಲಿದ್ದರೆ ಅದನ್ನೇನಂತ ಕರೀತಾರೆ? ಮೂಲ ವಸ್ತುನೇನಂತ ಕರೀತಾರೆ? ಅದನ್ನು ಕಚ್ಚಾ ದತ್ತಾಂಶ ಅಂತ ಕರೀತಾರೆ. ಕನ್ನಡದಲ್ಲಿ ಕಚ್ಚಾ ದತ್ತಾಂಶ ಅಥವಾ ಮಾಹಿತಿ ಇದ್ರೆ ಮಾಹಿತಿ ಅಂತ ಹೇಳ್ತಾರೆ ಆಯಿತಾ. ಕ್ವಶನ್ ನಂಬರ್ 8ಗೆ ಆನ್ಸರು ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಏನು ಕೇಳಿದ್ದೇನೆ ಅಂದರೆ, ಒಂದು ರೂಮ್ದು ಡೈಮೆನ್ಷನ್ ಕೊಟ್ಟಿದ್ದೇನೆ. ಒಂದು ರೂಮ್ದು ಡೈಮೆನ್ಷನ್ ಅಂದರೆ ಏರಿಯಾ ಆಫ್ ದ ರೂಮ್ ಬರ್ಕೊಂಡಿದ್ದೀನಿ. ಏರಿಯಾ ಆಫ್ ದ ರೂಮ್ ಇದೆ ರೂಮ್ದು ಡೈಮೆನ್ಷನು 8 ಮೀಟರ್ × 6 ಮೀಟರ್. ಇದು ರೂಮ್ದು ಡೈಮೆನ್ಷನ್ ಅಥವಾ ವಿಸ್ತೀರ್ಣ ಕೊಟ್ಬಿಟ್ಟು ಏನಂತ ಕೇಳಿದ್ದೇನೆ ಅಂದರೆ, ಈ ರೂಮ್ಗೆ ಒಂದು ಕಾರ್ಪೆಟ್ ಹಾಕಿದ್ದಾರಂತೆ, ನೆಲಕ್ಕೆ ಹಾಕೋ ಕಾರ್ಪೆಟ್ ಹಾಕಿದ್ದಾರಂತೆ. ಅದ್ರ ವಿಡ್ತ್ ಕೊಟ್ಟಿದ್ದಾನೆ, ಅದರ ಅಗಲ 1.6 ಮೀಟರ್ ಅಂತೆ. ಅದ್ರ ಲೆಂತ್ ಉದ್ದನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯಿತಾ. ಈ ರೀತಿ ಸುಮಾರು ಲೆಕ್ಕಗಳು ಸಾಲ್ವ್ ಮಾಡಿಸಿದ್ದೀನಿ. ಈ ರೀತಿ ಯಾವುದೇ ಕ್ವಶನ್ ಬಂದರೂ ಬಿಗ್ಗರ್ ಏರಿಯಾ ಬಿಗ್ಗರ್ ವಾಲ್ಯೂಮ್ನ ಮೇಲ್ಗಡೆ ಬರ್ಕೊಳ್ಳಿ ಆಯಿತಾ. ಸ್ಮಾಲರ್ ಏರಿಯಾ ಸ್ಮಾಲರ್ ವಾಲ್ಯೂಮ್ನ ಕೆಳಗಡೆ ಬರ್ಕೊಂಡು ಜಸ್ಟ್ ಡಿವಿಷನ್ ಮಾಡಿ. ನೋಡಿ, 8 ಮೀಟರ್ × 6 ಮೀಟರ್ / 1.6
1.6 ನೋಡಿ, ಡಿನಾಮಿನೇಟರ್ಲಿ ಚುಕ್ಕಿ ತೆಗೆದ್ರೆ ಮೇಲ್ಗಡೆ 10 ಇಂದ ಮಲ್ಟಿಪ್ಲೈ ಮಾಡ್ಕೋಬೋದು. ಆಯ್ತಾ, ಇಂಟು ಎಲ್. ಆಯ್ತಾ, ಡಿನಾಮಿನೇಟರ್ ಚುಕ್ಕಿ ಇದೆ, ಚುಕ್ಕಿನ ತೆಗ್ದಿದ್ದೀನಿ, ಮೇಲ್ಗಡೆ 10 ಅನ್ನು ಮಲ್ಟಿಪ್ಲೈ ಮಾಡಿದೆ. 8 1s 8 2s 2 1s 2 3s 3 ಇಂಟು 10 ಅಂದರೆ ಎಷ್ಟಾಗುತ್ತೆ? 3 ಇಂಟು 10 ಅಂದರೆ 30/L ಆಗುತ್ತೆ. ಆಯ್ತಾ, ಎಲ್ ವ್ಯಾಲ್ಯೂ ಏನು ಬರುತ್ತೆ? 30 ಮೀಟರ್ ಬರುತ್ತೆ. ಅದು ಕಾರ್ಪೆಟ್ ಲೆಂತ್ 30 ಮೀಟರ್ ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ನಲ್ಲಿ 3 ಡಿಜಿಟ್ ಕೊಟ್ಟಿದ್ದಾನೆ. 409 ಅಂತ 3 ಡಿಜಿಟ್ ಕೊಟ್ಬಿಟ್ಟು ಈ 3 ನಂಬರ್ ಯೂಸ್ ಮಾಡಿಕೊಂಡು 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ನ ಬರೀರಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆನ ಫಾರ್ಮ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಬರ್ತೀರಾ ನೋಡಿ. ಸಾಮಾನ್ಯವಾಗಿ ನಾವು ಈ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಚಿಕ್ಕದು ಯಾವುದು? ಚಿಕ್ಕದು 0. ಆಯ್ತಾ, ಚಿಕ್ಕದು 0, ಅದಾದ್ಮೇಲೆ 4, ಅದಾದ್ಮೇಲೆ 9. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ. ಫಸ್ಟ್ ಡಿಜಿಟ್ 0 ಇರಬಾರ್ದು. ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ ಏನಾಗುತ್ತೆ? 409 ಆಗುತ್ತೆ. ಆಯ್ತಾ, ಇದು 3 ಡಿಜಿಟ್ ಸ್ಮಾಲೆಸ್ಟ್ ನಂಬರು. ಇದನ್ನ ಯೂಸ್ ಮಾಡಿಕೊಂಡು 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಅವ್ನು ಕೇಳೋದು 5 ಡಿಜಿಟ್. 5 ಡಿಜಿಟ್ ಅಂದರೆ ಯಾವ ನಂಬರ್ನ 2 ಸಲ ಹಾಕ್ತೀರಾ? 2 ನಂಬರ್ ಎಕ್ಸ್ಟ್ರಾ ಹಾಕ್ಬೇಕು. ಯಾವ ನಂಬರ್ ಹಾಕ್ತೀರಾ? ಸ್ಮಾಲೆಸ್ಟ್ ನಂಬರ್ 0 ಇದೆ, ಈ ನಂಬರ್ನ 2 ಎಕ್ಸ್ಟ್ರಾ ಬರ್ಕೊಳ್ಳಿ. ಆಯ್ತಾ, ಬರೋದ್ರೆ ಏನಾಗುತ್ತೆ? 40009 ಆಗುತ್ತೆ. ಆಯ್ತಾ, ಇದು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ ದೀಸ್ 3 ನಂಬರ್. ಆಯ್ತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಂದು ಟ್ರೈನು ರೈಲ್ವೆ ಪ್ಲಾಟ್ಫಾರ್ಮ್ನ ಬೆಳಿಗ್ಗೆ 8 ಗಂಟೆಗೆ ಬಿಡುತ್ತಂತೆ. ಆ ಟ್ರೈನು 60 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. ಹಾಗಾದರೆ 180 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, ರಿಪೀಟ್ ಮಾಡ್ತೀನಿ. ಒಂದು ಟ್ರೈನು ಬೆಳಿಗ್ಗೆ 8 ಗಂಟೆಗೆ ರೈಲ್ವೆ ಪ್ಲಾಟ್ಫಾರ್ಮ್ನ ಬಿಡುತ್ತಂತೆ. ಬಿಟ್ಟಾದ್ಮೇಲೆ 60 km/h ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆಯಂತೆ. 180 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದ್ದೇನೆ. ಆಯಿತಾ, ಸಿಂಪಲ್ ಫಾರ್ಮುಲಾ ಇದೆ, ಯೂಸ್ ಮಾಡಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮು. ಸ್ಪೀಡ್ ಅಂದರೆ 60 km/h, ಡಿಸ್ಟೆನ್ಸು 180 ಕಿಲೋಮೀಟರ್ ಅಂತ ಟೈಮ್ ನೋಡಿ. ಆಯಿತಾ, ಇಲ್ಲಿ 61ಲಿ 63ಲಿ ಇದೇನಾಗುತ್ತೆ? 3/T ಆಯಿತು. ಆಯಿತಾ, ಟಿ ಕಡೆ ಬಂದರೆ 3 ಆಯಿತು. ಅಂದರೆ 180 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಅದು 3 ಗಂಟೆ ತಗೊಳುತ್ತಂತೆ. ಆಯಿತಾ, ಅವನು ಟೈಮಿಂಗು 3 ಗಂಟೆ ಅಂತ ಕೊಟ್ಟಿಲ್ಲ, ಅದನ್ನು ಇನ್ ಟರ್ಮ್ಸ್ ಆಫ್ ಅದು 11 ಗಂಟೆ 12 ಗಂಟೆ ಆ ರೀತಿ ಕೊಟ್ಟಿದ್ದೆ. ಅದಕ್ಕೆ ಏನು ಮಾಡಿ ಅಂದರೆ, ಇದಕ್ಕೆ ಆ್ಯಡ್ ಮಾಡಿ. ಬೆಳಗ್ಗೆ 8 ಗಂಟೆಗೆ ಬಿಡುತ್ತಂತೆ. ಆಯಿತಾ, 3 ಅವರ್ಸ್ನ ಆ್ಯಡ್ ಮಾಡಿ. 3 ಅವರ್ಸ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 8 3 11. ಅಂದರೆ ಬೆಳಿಗ್ಗೆ 11 ಗಂಟೆಗೆ ಬೆಳಿಗ್ಗೆ 11 ಗಂಟೆ ವರ್ಷದೊಳಗೆ 180 ಕಿಲೋಮೀಟರ್ ಅದು ಕವರ್ ಮಾಡಿರುತ್ತೆ. 180 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಲಂಬಕೋನ ತ್ರಿಭುಜ. ಆಯಿತಾ, ಲಂಬಕೋನ ತ್ರಿಭುಜ, ಇದನ್ನ ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ಈ ಲೈನ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಈ ಲೈನ್ಗೆ ಈ ಲೈನು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆಯಿತಾ, ಇವೆರಡರದ್ದು ಲೆಂತ್ ಕೊಟ್ಟಿದ್ದಾನೆ. ಒಂದು 10 ಸೆಂಟಿಮೀಟರ್ ಅಂತೆ, ಇನ್ನೊಂದು 24 ಸೆಂಟಿಮೀಟರ್ ಅಂತೆ. ಆಯಿತಾ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ದು 2 ಪರ್ಪೆಂಡಿಕ್ಯುಲರ್ ಲೈನ್ ಇದೆಯಲ್ಲ, ಇದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ. ಒಂದು 10, ಇನ್ನೊಂದು 24 ಸೆಂಟಿಮೀಟರ್ ಅಂತ. ಇದು ಕೊಟ್ಬಿಟ್ಟು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆ, ಅಂದರೆ ಇದ್ರ ಲೆಂತು ಫೈಂಡ್ ಔಟ್ ಮಾಡಬೇಕು ನಾವು. ಆಯಿತಾ, ಸುತ್ತಳತೆ ಬೇಕು ಅಂದರೆ ಇದು ಲೆಂತು ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಬರ್ಕೊಂಡು ನೋಡಿ. ಪೈಥಾಗರಸ್ ಥಿಯರಮ್ ಏನಿದೆ? c² = 10² + 24². ಆಯಿತಾ, ಇದ್ರ ಲೆಂತು ಸ್ಕ್ವೇರ್ ಈಕ್ವಲ್ ಟು 10² + 24². ಬರ್ಕೊಂಡಿದ್ವಿ. ಸಿಂಪ್ಲಿಫೈ ಮಾಡಿ. c² = 10² ಅಂದರೆ 100, 24² ಅಂದರೆ 576. ಇದನ್ನು ಆ್ಯಡ್ ಮಾಡಿ 676 ಆಗುತ್ತೆ. ಆಯಿತಾ, ಇದನ್ನು c × c ಅಂತ ಬರ್ಕೋಬೋದು ನೀವು. ಆಯಿತಾ, ಇದ್ರ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ? 26 × 26 ಅಂತ ಬರ್ಕೋಬೋದು. ಆಯಿತಾ, ನಮಗೆ c ವ್ಯಾಲ್ಯೂ ಗೊತ್ತಾಯಿತು. c = 26.
ಇದ್ರ ಡೈಮೆನ್ಷನ್ ಗೊತ್ತಾಯ್ತು 26 ಸೆಂಟಿಮೀಟರ್. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಅಂದರೆ ಒಂದು ರೌಂಡ್ ಸುತ್ಕೊಬನ್ನಿ, ಒಂದು ರೌಂಡ್ ಸುತ್ಕೊಬನ್ನಿ. 10 ಪ್ಲಸ್ 24 ಪ್ಲಸ್ 26 ಪೆರಿಮೀಟರ್ ಎಷ್ಟು ಬರುತ್ತೆ? ಪೆರಿಮೀಟರ್ ಆ್ಯಡ್ ಮಾಡಿದ್ರೆ 60 ಸೆಂಟಿಮೀಟರ್ ಬರುತ್ತೆ, ಸುತ್ತಾಡುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದ್ದೇನೆ ಅಂದರೆ 70 ಮತ್ತು 90 ಮಧ್ಯೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ಕೇಳಿದ್ದಾನೆ. 70 ಮತ್ತು 90 ಮಧ್ಯೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಆಯಿತಾ, ಫೈಂಡ್ ಔಟ್ ಮಾಡಿ. 70 ಬಿಡಿ, 71 ಪ್ರೈಮ್ ನಂಬರು, 72 ಕಾಂಪೋಸಿಟ್ ನಂಬರು, ನೆಕ್ಸ್ಟು 73 ಪ್ರೈಮ್ ನಂಬರು, 74 ಕಾಂಪೋಸಿಟ್ ನಂಬರು, ನೆಕ್ಸ್ಟ್ 75 ಕಾಂಪೋಸಿಟ್ ನಂಬರ್ ಅಥವಾ ಭಾಜ್ಯ ಸಂಖ್ಯೆ, 76 ಅದು ಕಾಂಪೋಸಿಟ್ ನಂಬರು, ನೆಕ್ಸ್ಟು 77 ಅದು ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರು, 78 ಪ್ರೈಮ್ ನಂಬರ್ ಅಲ್ಲ, ಕಾಂಪೋಸಿಟ್ ನಂಬರ್, ನೆಕ್ಸ್ಟು 79 ಪ್ರೈಮ್ ನಂಬರ್, ನೆಕ್ಸ್ಟ್ 80 ಪ್ರೈಮ್ ನಂಬರ್ ಅಲ್ಲ, ನೆಕ್ಸ್ಟು 81 ಪ್ರೈಮ್ ನಂಬರ್ ಅಲ್ಲ, ನೆಕ್ಸ್ಟು 82 ಪ್ರೈಮ್ ನಂಬರ್ ಅಲ್ಲ, 83 ಪ್ರೈಮ್ ನಂಬರ್, 84 ಪ್ರೈಮ್ ನಂಬರ್ ಅಲ್ಲ, 85 ಪ್ರೈಮ್ ನಂಬರ್ ಅಲ್ಲ, 86 ಪ್ರೈಮ್ ನಂಬರ್ ಅಲ್ಲ, 87 ಪ್ರೈಮ್ ನಂಬರ್ ಅಲ್ಲ, ನೆಕ್ಸ್ಟ್ 89 ಇದು ಪ್ರೈಮ್ ನಂಬರ್. ಇವೆಲ್ಲ ಪ್ರೈಮ್ ನಂಬರ್ ಆಯಿತಾ. ಇವೆಲ್ಲ ಕಾಂಪೋಸಿಟ್ ನಂಬರು ಅಥವಾ ಅದನ್ನು ಕನ್ನಡದಲ್ಲಿ ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಎಷ್ಟಿದೆ? 70 ಇಂದ 90 ಒಳಗಡೆ ಎಷ್ಟು ಪ್ರೈಮ್ ನಂಬರ್ ಇದೆ? 1 2 3 4 5 ಟೋಟಲಾಗೆ 5 ನಂಬರ್ಸ್ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಈ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರಾಕ್ಷನ್ನು ಅದ್ರ ಜೊತೆಗೆ ಪರ್ಸೆಂಟೇಜ್ ಕೊಟ್ಬಿಟ್ಟು ಇದನ್ನ ರೇಷಿಯೋ ಅನುಪಾತದಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ ಅದನ್ನು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು 14 7s ಪ್ಲಸ್ 2, 14 7s ಎಷ್ಟಾಗುತ್ತೆ? 98 ಆಗುತ್ತೆ, ಪ್ಲಸ್ 2 ಡಿವೈಡೆಡ್ ಬೈ 7 ಆಗುತ್ತೆ. ಇದೇನಾಗುತ್ತೆ? 100/7 ಆಗುತ್ತೆ. ಆಯಿತಾ, ಇಲ್ಲಿ ನೋಡಿ ಪರ್ಸೆಂಟೇಜ್ ಬಿಟ್ಬಿಟ್ಟಿದ್ದೀವಿ, ಪರ್ಸೆಂಟೇಜ್ ಹಾಕೊಬನ್ನಿ. ಆಯಿತಾ, ಪರ್ಸೆಂಟೇಜ್ ಹಾಕೊಬನ್ನಿ. ಆಯಿತಾ, ಈಗ ಪರ್ಸೆಂಟೇಜ್ನು ಇದು ಮಾಡಿ, ಸಿಂಪ್ಲಿಫೈ ಮಾಡಿ. 7 ಪರ್ಸೆಂಟೇಜ್ ಅಂದ್ರೇನು? ಪರ್ ಸೆಂಟ್ ಅಂತ ಆಯಿತು. ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ, ಏನು ಬರುತ್ತೆ? 1/7 ಬರುತ್ತೆ. ಆಯಿತಾ, 1/7 ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಇದನ್ನು ರೇಷಿಯೋದಲ್ಲಿ 1:7 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಗಾರ್ಡನ್ ಇದೆಯಂತೆ, ಒಂದು ಗಾರ್ಡನ್ ಅಥವಾ ಒಂದು ಕೈತೋಟ ಇದೆಯಂತೆ. ಆ ಕೈತೋಟದಲ್ಲಿ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ. ಆಯ್ತಾ, ನಂಬರ್ ಆಫ್ ರೋಸ್ ಅಂದರೆ ಅಡ್ಡ ಸಾಲುಗಳು, ನಂಬರ್ ಆಫ್ ಕಾಲಮ್ಸ್ ಅಂದರೆ ಉದ್ದ ಸಾಲುಗಳು. ಇದು ಉದ್ದ ಸಾಲುಗಳು, ಇವೆರಡು ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಕೊಟ್ಬಿಟ್ಟು ಅಲ್ಲಿ 7056 ನಂಬರ್ ಆಫ್ ಟ್ರೀಸ್ ಇದೆಯಂತೆ, 7056 ಮರಗಳು ಇದೆಯಂತೆ. ಹಾಗಾದ್ರೆ ನಂಬರ್ ಆಫ್ ರೋಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ, ಅಂದ್ರೆ ಅಡ್ಡ ಸಾಲುಗಳ ಸಂಖ್ಯೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಇಲ್ಲಿ ನೋಡಿ, ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಥವಾ ಅಡ್ಡ ಸಾಲುಗಳು ಉದ್ದ ಸಾಲುಗಳಿಗೆ ಸಮನಾಗಿದೆ ಅಂದರೆ ಇದನ್ನ ಡೈರೆಕ್ಟ್ ಆಗಿ ನೀವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಈ ನಂಬರ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ. ಇದನ್ನು ಫೈಂಡ್ ಔಟ್ ಮಾಡೋದು ಏನು ಬರುತ್ತೆ ನಿಮಗೆ? 84 × 84 ಆಗುತ್ತೆ. ಆಯಿತಾ, 7056ನ 84 × 84 ಅಂತ ಬರ್ಕೋಬೋದು. ಆಯಿತಾ, ಇದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ 84 ಬರುತ್ತೆ. ಆಯಿತಾ, ಇದಕ್ಕೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಆಯಿತಾ, ನೋಡಿ ನಾನು ಡೈರೆಕ್ಟಾಗಿ ಬರ್ದಿದ್ದೀನಿ. 7056ಗೆ ಸ್ಕ್ವೇರ್ ರೂಟ್ 84 ಅಂತ ನಾನು ಡೈರೆಕ್ಟಾಗಿ ಬರ್ದಿದ್ದೀನಿ. ಇದನ್ನು ಸಿಂಪಲ್ ಮೆಥಡ್ ಇದೆ, ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಯೂಸ್ ಮಾಡಿದ್ರೆ ನೀವು ಒಂದು 60 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು. ಆಯಿತಾ, ಆ ಟ್ರಿಕ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಒಂದು 20 ನಿಮಿಷ ಹೋಗುತ್ತೆ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಆ ಲಿಂಕ್ನ ಕ್ಲಿಕ್ ಮಾಡಿ ಆ ಮೆಥಡ್ ಫಾಲೋ ಮಾಡಿ, ಆ ಮೆಥಡ್ನ ಪ್ರಾಕ್ಟೀಸ್ ಮಾಡಿ. ಅವ್ನು ಈ ನಂಬರ್ ಬಿಟ್ಟು ಎಷ್ಟೇ ನಂಬರ್ ಕೊಡಲಿ, ಯಾವುದೇ ರೀತಿ ನಂಬರ್ ಕೊಟ್ಟು ನೀವು 1 ನಿಮಿಷದಲ್ಲಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಆಯಿತಾ, ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಕಾರು ಫಸ್ಟ್ 35 ಕಿಲೋಮೀಟರ್ನ 45 ಮಿನಿಟ್ಸಲ್ಲಿ ಕವರ್ ಮಾಡುತ್ತಂತೆ. ಆಯಿತಾ, ನೆಕ್ಸ್ಟ್ 69 ಕಿಲೋಮೀಟರ್ನ 75 ಮಿನಿಟ್ಸಲ್ಲಿ ಕವರ್ ಮಾಡುತ್ತಂತೆ. ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಕಾರು ಫಸ್ಟ್ 35 ಕಿಲೋಮೀಟರ್ನ 45 ಮಿನಿಟ್ಸಲ್ಲಿ ಕವರ್ ಮಾಡುತ್ತೆ. ನೆಕ್ಸ್ಟ್ 69 ಕಿಲೋಮೀಟರ್ನ
75 ಮಿನಿಟ್ಸಲ್ಲಿ ಕವರ್ ಮಾಡುತ್ತಂತೆ. ಹಾಗಾದರೆ ಇದರ ಆವ್ರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಕನ್ನಡದಲ್ಲಿ ಇದರ ಸರಾಸರಿ ವೇಗನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಫಸ್ಟ್ ಏನು ಮಾಡಿ, ಟೋಟಲ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 35 ಪ್ಲಸ್ 69 ಎಷ್ಟಾಗುತ್ತೆ, 104 ಕಿಲೋಮೀಟರ್ ಆಗುತ್ತೆ. 104 ಕಿಲೋಮೀಟರ್ ಆಗುತ್ತೆ, ಆಯಿತಾ. ನೆಕ್ಸ್ಟು ಟೋಟಲ್ ಟೈಮು 45 ಪ್ಲಸ್ 75, ಟೋಟಲ್ ಟೈಮ್ನ ಫೈಂಡ್ ಔಟ್ ಮಾಡಿ. 45 ಮಿನಿಟ್ಸ್ ಇದೆ ಪ್ಲಸ್ 75 ಮಿನಿಟ್ಸ್ ಇದೆ, ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 120 ಮಿನಿಟ್ಸ್ ಆಗುತ್ತೆ. 120 ಮಿನಿಟ್ಸ್ ಅಂದರೆ 2 ಅವರ್ ಅಂತ ಬರ್ಕೋಬೋದು, ಆಯಿತಾ. ಆ್ಯಾವರೇಜ್ ಸ್ಪೀಡ್ ಕೇಳಿದರೆ, ಆ್ಯಾವರೇಜ್ ಸ್ಪೀಡ್ ಅಂದರೆ ಸೇಮ್ ಫಾರ್ಮುಲಾ, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ, 104 ಕಿಲೋಮೀಟರು. ಟೈಮ್ ಎಷ್ಟಿದೆ, ಟೈಮು 2 ಅವರು. ಎಷ್ಟು ಬರುತ್ತೆ, 52 ಕಿಲೋಮೀಟರ್ ಪರ್ ಅವರ್ ಬರುತ್ತೆ, ಆಯಿತಾ. ಆವ್ರೇಜ್ ಸ್ಪೀಡ್ ಅಥವಾ ಸರಾಸರಿ ಸ್ಪೀಡು 52 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಗಾರ್ಡನ್ ಇದೆಯಂತೆ. ಒಂದು ರೆಕ್ಟ್ಯಾಂಗಲ್ ಗಾರ್ಡನ್ ಇದೆಯಂತೆ, ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ 30 ಮೀಟರ್ ಅಂತೆ, ವಿಡ್ತ್ 20 ಮೀಟರ್ ಅಂತೆ, ಆಯಿತಾ. ಉದ್ದ 30 ಮೀಟರು, 20 ಮೀಟರು ಅಗಲ ಅಂತೆ, ಆಯಿತಾ. ಇದ್ರ ಸುತ್ತ 2 ಮೀಟರ್ ವಿಡ್ತಲ್ಲಿ ಒಂದು ವಾಕ್ವೇ ಬರುತ್ತಂತೆ, ಆಯಿತಾ. ನೋಡಿ, ಇದ್ರ ಸುತ್ತ 2 ಮೀಟರ್ ಅಗಲದ ಒಂದು ವಾಕ್ವೇ ಬರುತ್ತಂತೆ, ಈ ರೀತಿ. ಇದ್ರ ಸುತ್ತ ಹೊರಗಡೆ, ಆಯಿತಾ. ಸುತ್ತ ಇದ್ರ ವಿಡ್ತ್ ಎಷ್ಟಿದೆ, 2 ಮೀಟರ್ ಅಂತೆ. ಇದ್ರ ವಿಡ್ತು 2 ಮೀಟರ್ ಅಂತೆ, ಇದ್ರ ಅಗಲ 2 ಮೀಟರ್ ಅಂತೆ, ಇದ್ರ ಅಗಲ 2 ಮೀಟರ್ ಅಂತೆ, ಆಯಿತಾ. ಹಾಗಾದರೆ ಈ ವಾಕ್ವೇ ಇದೆಯಲ್ಲ, ಈ ವಾಕ್ವೇದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಈ ಪೂರ್ತಿ ಸುತ್ತ ವಾಕ್ವೇ ಇದೆಯಲ್ಲ, ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ನೋಡಿ, ಅದಕ್ಕೇನು ಮಾಡಿ, ನೋಡಿ, ತುಂಬ ಸಿಂಪಲ್ ಆಗಿದೆ. ಲೆಂತ್ ಎಷ್ಟಿದೆ, ಇದು ಲೆಂತ್ ಎಷ್ಟಿದೆ ನೋಡಿ, ಇಲ್ಲಿ 2 ಮೀಟ್ರ್ ಇದೆ, ಇಲ್ಲಿ 2 ಮೀಟ್ರ್ ಇದೆ, ಆಯಿತಾ. ಇದೆಷ್ಟಾಗುತ್ತೆ, 34 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 34 ಮೀಟರ್ ಆಗುತ್ತಂತೆ, ಆಯಿತಾ. ಇಲ್ಲಿಂದ ಇಲ್ಲಿಗೆ 34 ಮೀಟರ್ ಆಗುತ್ತಂತೆ. ನೋಡಿ, ಈ ವಾಕ್ವೇದು ಉದ್ದ ನೋಡಿ, ಇದೊಂದು ಪೀಸು ಎಷ್ಟಾಗುತ್ತೆ ಅಂದರೆ 34 ಮೀಟರ್ ಉದ್ದ, 2 ಮೀಟರ್ ಅಗಲ, ಆಯಿತಾ. ನೋಡಿ, 34 ಮೀಟರ್ ಉದ್ದ, 2 ಮೀಟರ್ ಅಗಲ. ನೋಡಿ, 34 ಮೀಟರ್ ಉದ್ದ, 2 ಮೀಟರ್ ಅಗಲ, ಆಯಿತಾ. ಏರಿಯಾ ಇಸ್ ಈಕ್ವಲ್ ಟು 34 ಇಂಟು 2 ಮೀಟರ್, ಆಯಿತಾ. ನೋಡಿ, 34 ಮೀಟರ್ ಉದ್ದ, 2 ಮೀಟರ್ ಅಗಲ, 34 ಇಂಟು 2 ಆಯಿತು. ಈ ಥರ ಎಷ್ಟು ನಂಬರ್ ಇದೆ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ, ಈ ಪಾರ್ಟ್ ಬಂದಾಯಿತು. ಇದು ಅಷ್ಟೇ, 34 ಮೀಟ್ರ್ ಉದ್ದ, 2 ಮೀಟ್ರ್ ಅಗಲ, ಆಯಿತಾ. ಸೊ 1 ನಂಬರ್ ಆಯಿತು, 2 ನಂಬರ್ ಆಯಿತು, ಆಯಿತಾ. ಮಲ್ಟಿಪ್ಲೈ ಮಾಡಿದ್ದು 2 2 4, 34 4 ಅಂದರೆ 136 ಮೀಟರ್ ಸ್ಕ್ವೇರ್ ಆಗುತ್ತೆ, ಆಯಿತಾ. ನೆಕ್ಸ್ಟು ಇನ್ನೊಂದು ಏರಿಯಾ ಇದೆ, ಇದ್ರ ವಿಡ್ತ್ ಫೈಂಡ್ ಔಟ್ ಮಾಡಬೇಕಲ್ಲ. ಇದ್ರ ವಿಡ್ತ್ ಎಷ್ಟಿದೆ, ಇದ್ರ ವಿಡ್ತ್ 20 ಮೀಟರ್ ಇದೆ, ಇದು 2 ಮೀಟರ್ ಇದೆ, ಆಯಿತಾ. ಇದು 20 ಮೀಟರ್ ಉದ್ದ ಇದೆ, 20 ಮೀಟರ್ ಉದ್ದ ಇದೆ, 2 ಮೀಟರ್ ಅಗಲ ಇದೆ, ಇದು 2 ಪೀಸ್ ಇದೆ, ಇಲ್ಲೊಂದು ಪೀಸ್ ಇದೆ, ಇಲ್ಲೊಂದು ಪೀಸ್ ಇದೆ, ಆಯಿತಾ. ಅದು ಅಷ್ಟೇ, 20 ಇಂಟು 2 2 ನಂಬರ್ ಇದೆ, 1 ನಂಬರು 2 ನಂಬರ್ ಮಲ್ಟಿಪ್ಲೈ ಮಾಡಿ. 2 2 4, 4 2 8, 80 ಮೀಟ್ರ್ ಆಯಿತು, ಆಯಿತಾ. ಆ್ಯಡ್ ಮಾಡಿ, 6 ಎಷ್ಟು ಬರುತ್ತೆ, 8 11 1 216, ಆಯಿತಾ. ಈ ವಾಕ್ವೇ ಇದೆಯಲ್ಲ, ಈ ವಾಕ್ವೇದು ಏರಿಯಾ ಎಷ್ಟು ಬರುತ್ತೆ, 216 ಮೀಟರ್ ಸ್ಕ್ವೇರ್ ಬರುತ್ತೆ, 216 ಮೀಟರ್ ಸ್ಕ್ವೇರ್ ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಇದಕ್ಕೆ ಆನ್ಸರ್ ಬಿ ಆಗುತ್ತೆ. ಈಗ ನೋಡಿ, ಈ ಫಿಗರ್ ನೋಡಿ, ಇದೇ ವಾಕ್ವೇ, ಇದೆಷ್ಟಾಗುತ್ತೆ, 34 ಮೀಟರ್ ಉದ್ದ ಇದೆ ವಾಕ್ವೇ, 34 ಮೀಟರ್ ಉದ್ದ ಇದೆ, ಆಯಿತಾ. ಇದ್ರ ಅಗಲ ಎಷ್ಟಿದೆ, 2 ಮೀಟರ್ ಇದೆ. ಇದ್ರ ಬಿಡ್ತು ಇದನ್ನು ಈ ರೀತಿ ಬರ್ಕೊಳ್ಳಿ,
ಇದ್ರ ಅಗಲ 2 ಮೀಟರ್ ಇದೆ ಆಯ್ತಾ. ಇದು ಪಾರ್ಸುತ್ತ ಒಂದು ರೌಂಡ್ ಬರುತ್ತೆ, ಈ ರೀತಿ ಪಾರ್ಸುತ್ತ ಒಂದು ರೌಂಡ್ ಬರುತ್ತೆ. ಇದ್ರ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ, 216 ಮೀಟರ್ ಸ್ಕ್ವೇರ್ ಬರುತ್ತೆ. ಕ್ವಶನ್ ನಂಬರ್ 17 ಆನ್ಸರು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಅಲ್ಲಿ 1/4 ಆಫ್ 80 ಮೈನಸ್ 20% ಆಫ್ 20 ಇದನ್ನ ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಆಯ್ತಾ. ಬರ್ಕೊಳ್ಳಿ. 1/4 ಆಫ್ ಅಂದ್ರೆ 80 ಮೈನಸ್ 20% ಆಫ್ 20 ಆಯ್ತಾ. ಸಿಂಪ್ಲಿಫೈ ಮಾಡಿ. 4 1s 4 2s ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಇದು 20 ಬರುತ್ತೆ ಆಯ್ತಾ. ಇಲ್ಲಿ 1 0 1 0 1 0 1 0 ಡಮಾರ್ ಆಗುತ್ತೆ. 2 2s 4 20 4 ಮೈನಸ್ ಮಾಡಿದ್ರೆ 16 ಬರುತ್ತೆ. ಫೈನಲ್ ಆನ್ಸರ್ ಆಯ್ತಾ. ಕ್ವಶನ್ ನಂಬರ್ 18 ಆನ್ಸರ್ ಸಿ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ವರ್ಟಿಕಲಿ ಅಪೋಸಿಟ್ ಆಂಗಲ್ ಆಯ್ತಾ, ಲಂಬವಾಗಿ ವಿರುದ್ಧ ಕೋನಗಳು ಯಾವುದು ಅಂತ ಕೇಳಿದರೆ ಆಯ್ತಾ. ಇಲ್ಲಿ ನೋಡಿ, ಲಂಬ ಅಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಇವೆರಡು ಆಯ್ತಾ. ನೋಡಿ, ಇದನ್ನು ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ತೀವಿ. ಇದೇನಂತ ಮೆನ್ಷನ್ ಮಾಡಿದ್ರೆ 1 3 ಆಯ್ತಾ. ಬರ್ಕೊಳ್ಳಿ ಬೇಕಾದ್ರೆ. ಆನ್ಸರ್ ಆಪ್ಷನ್ ಎ ಆಗುತ್ತೆ. ಇದಕ್ಕೆ 1 and 3 ಅಂತ ಒಂದು ಪೇರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇದು ಈ ಆಂಗಲ್ 2 ಮತ್ತು 4 ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಂಗಲ್ 2 and 4 2 and 4 ಆಗುತ್ತೆ. ನೆಕ್ಸ್ಟ್ ಈ ಆಂಗಲ್ ಇದನ್ನ 5 ಅಂತ ಹೇಳ್ತಾರೆ, ಇದನ್ನ 8 ಅಂತ ಹೇಳ್ತಾರೆ ಆಯ್ತಾ. ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಆಯ್ತಾ, ಲಂಬವಾಗಿ ವಿರುದ್ಧ ಕೋನಗಳು 5 and 8 5 and 8 ಅಂತ ಹೇಳ್ತಾರೆ ಆಯ್ತಾ. ಉಳಿದಿರೋದು ಈ ಕೋನಗಳು ಇವೆರಡು. ನೊಟೇಷನ್ ಏನಿದೆ, ಇದನ್ನ 6 ಅಂತ ಮೆನ್ಷನ್ ಮಾಡ್ತಾರೆ, ಇದನ್ನ 7 ಅಂತ ಮಾಡ್ತಾರೆ ಆಯ್ತಾ. ನೆಕ್ಸ್ಟ್ 7 and 6 ಇವೆಲ್ಲ ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂತ ಹೇಳ್ತಾರೆ ಆಯ್ತಾ. ಕ್ವಶನ್ ನಂಬರ್ 19ಗೆ ಆನ್ಸರ್ ಎ. 19ನಲ್ಲಿ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ ಕೊಟ್ಬಿಟ್ಟು ಅದ್ರಲ್ಲಿ ಯಾವ ಆಪ್ಷನ್ ಇನ್ಕರೆಕ್ಟ್ ಅಂತ ಕೇಳಿದ್ದೇನೆ ಆಯ್ತಾ. ಅದ್ರಲ್ಲಿ ಯಾವ ಆಪ್ಷನ್ ಫಾಲ್ಸ್ ಅಂತ ಕೇಳಿದೆ ಆಯ್ತಾ. ಫಸ್ಟ್ ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್ ಏನಿದೆ, ಫಸ್ಟ್ ಆಪ್ಷನ್ ಎ ಕೇಳಿದೆ. HCF ಆಫ್ 2 ಡಿಸ್ಟಿಂಕ್ಟ್ ಪ್ರೈಮ್ ನಂಬರ್ ಆಯ್ತಾ. 2 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಮಾಸಹ 1 ಅದು ಕರೆಕ್ಟ್ ಇದೆ. ನೋಡಿ, ಯಾವ್ದಾರ 2 ಪ್ರೈಮ್ ನಂಬರ್ ತಗೊಳ್ಳಿ, 2 ಮತ್ತು 3 ಪ್ರೈಮ್ ನಂಬರ್. ಇದ್ರ HCF ಎಷ್ಟು ಬರುತ್ತೆ, ಮಾಸಹ 1 ಬರುತ್ತೆ ಆಯ್ತಾ. 1 ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಬನ್ನಿ. ಆಪ್ಷನ್ ಬಿ, ದ HCF ಆಫ್ 2 ಕೋ ಪ್ರೈಮ್ ನಂಬರ್ ಇಸ್ 1. 2 ಸಹ ಅವಿಭಾಜ್ಯ ಸಂಖ್ಯೆಗಳ ಮಾಸಹ 1 ಆಗಿದೆ ಆಯ್ತಾ. ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಯಾವ್ದಾದ್ರು 2 ನಂಬರ್ ಆಗಿರ್ಬೋದು ಆಯ್ತಾ. ಯಾವ್ದಾದ್ರು 2 ನಂಬರ್ ಆಗಿರ್ಬೋದು, ಅದ್ರ HCF 1 ಆಗಿರುತ್ತೆ. ಫಾರ್ ಎಕ್ಸಾಂಪಲು 4 ಮತ್ತು 5 ತಗೊಳ್ಳಿ ಆಯ್ತಾ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನಂಬರ್ 1 ಬಿಟ್ಟು ಬೇರೆ ನಂಬರಿಂದ ಇದು ಡಿವೈಡ್ ಆಗಬಾರ್ದು. 4 ಮತ್ತು 5 ಯಾವ್ದಾದ್ರು 2 ನಂಬರ್ ಆಗಿರ್ಬೋದು. ಇದು ನೋಡಿ, 1 ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಇವೆರಡುವೆ ನಂಬರ್ 1 ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ ಆಯ್ತಾ. ಸೊ ಇದಕ್ಕೆ HCF ಏನಾಗಿರುತ್ತೆ, 1 ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಬನ್ನಿ. ದ HCF ಆಫ್ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ ಇಸ್ 2 ಆಯ್ತಾ. 2 ಅನುಕ್ರಮ ಸಮ ಸಂಖ್ಯೆಗಳ ಮಾಸಹ 2 ಆಗಿದೆ ಆಯ್ತಾ. 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್, ನಾನು 2 ಮತ್ತು 4 ತಗೋತೀನಿ ಆಯ್ತಾ. ಇದು HCF ಫೈಂಡ್ ಔಟ್ ಮಾಡಿ. 2 ಇಂದ ಹೋಗುತ್ತೆ, 2 1s 2 2s ಆಯ್ತಾ. ನೋಡಿ, ಇದ್ರ HCF 2 ಆಗಿರುತ್ತೆ. ದ HCF ಆಫ್ 2 ಕಾನ್ಸಿಕ್ಯೂಟಿವ್ ಈವನ್ ನಂಬರ್ ಆಯ್ತಾ. 2 ಅನುಕ್ರಮ ಸಮ ಸಂಖ್ಯೆಗಳ ಮಾಸಹ 2 ಆಗಿದೆ. ಬೇಕು ಅಂದರೆ ಇನ್ನೊಂದು ನಂಬರ್ ತಗೊಳ್ಳಿ, 4 ಮತ್ತು 6 ತಗೊಳ್ಳಿ ಆಯ್ತಾ. ಇದು ಅಷ್ಟೇ, 2 ಬಿಟ್ಟರೆ ಬೇರೆ ನಂಬರಿಂದ ಡಿವೈಡ್ ಆಗ 2 2s 2 3s ಆಯ್ತಾ. ಇದ್ರ HCF 2 ಆಗಿದೆ ಆಯ್ತಾ. ಈ 3 ಕ್ವಶನ್ನ 3 ಡಿಫ್ರೆಂಟ್ ಕ್ವಶನ್ ಥರ ಬೇಕಿದ್ರೆ ಅವರು ಕೇಳ್ಬೋದು, ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಅದಕ್ಕೆ ಎಲ್ಲ ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ನೆಕ್ಸ್ಟು ಲಾಸ್ಟ್ ಆಪ್ಷನ್ ನೋಡಿ. ದ HCF ಆಫ್ ಎನ್ ಈವನ್ ಆ್ಯಂಡ್ ಆಡ್ ನಂಬರ್ ಈಸ್ ಈವನ್ ಆಯ್ತಾ. ಸಮ ಮತ್ತು ಬೆಸ ಸಂಖ್ಯೆಗಳ ಮಾಸಹ ಸಮ ಸಂಖ್ಯೆ ಆಗಿರುತ್ತೆ, ಅದು ರಾಂಗು. ಆಪ್ಷನ್ ಡಿ ಏನಾಗಿದೆ, ರಾಂಗ್ ಅದು ಆಯ್ತಾ. ನೋಡಿ, ದ HCF ಆಫ್ ಈವನ್ ಆ್ಯಂಡ್ ಆಡ್ ನಂಬರ್ ಯಾವುದು ನೋಡಿ, ಒಂದು ಈವನ್ ನಂಬರ್ ತಗೋತೀನಿ, ಒಂದು ಆಡ್ ನಂಬರ್ ತಗೋತೀನಿ ಆಯ್ತಾ. ಇದಕ್ಕೆ ಯಾವಾಗಲೂ 1 ಇರುತ್ತೆ ಆಯ್ತಾ. ಅವನು ಕೇಳಿರೋದು ಸಮ ಸಂಖ್ಯೆ ಆಗಿರಲ್ಲ ಆಯ್ತಾ. ಯಾವ್ದಾರು ತಗೊಳ್ಳಿ. ಫಾರ್ ಎಕ್ಸಾಂಪಲು ಆಡ್ ಆ್ಯಂಡ್ ಈವನ್ ನಂಬರ್ 9 ಮತ್ತು 10 ತಗೊಳ್ಳಿ. ಇದು 1 ಬಿಟ್ಟರೆ ಬೇರೆ ನಂಬರಿಂದ ಭಾಗ ಆಗಲ್ಲ ಆಯ್ತಾ. ಯಾವಾಗಲೂ ಇದು ಬೆಸ ಸಂಖ್ಯೆ ಆಗಿರುತ್ತೆ, ಆಡ್ ನಂಬರ್ ಆಗಿರುತ್ತೆ ಆಯ್ತಾ. HCF ಕ್ವಶನ್ ನಂಬರ್ 19ಗೆ ಆನ್ಸರು ಡಿ ಆಯ್ತಾ. ಇದು ಆಪ್ಷನ್ನು ರಾಂಗ್ ಆಯ್ತಾ. ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಡಿ.